ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೇನೆ. ಅಂದರೆ ನವರಾತ್ರಿ ರಜೆ ಸಿಕ್ಕಿದೆ ಅಲ್ವಾ ಮಗಳಿಗೆ, ಹಾಗಾಗಿ ಇಲ್ಲಿಗೆ ಬಂದ್ವಿ. ಇವಾಗ ಫಸ್ಟ್ ದಿವಸ, ಇವತ್ತು ಬೆಳಿಗ್ಗೆ ಬಂದಿದ್ದಷ್ಟೇ ನಾವು. ಫಸ್ಟ್ ದಿವಸ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೇವೆ, ದೇವಸ್ಥಾನಕ್ಕೆ. ನಮ್ಮ ಮನೆ ಹತ್ತಿರವೇ ಇರುವಂಥದ್ದು ಉಮಾಮಹೇಶ್ವರಿ ದೇವಸ್ಥಾನ ಅಂತ ಹೇಳಿ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ತಂಗಿ ಮತ್ತು ಮಗಳು ಮುಂದೆ ಹೋದರು. ಅಂದರೆ ತಂಗಿಯ ಮಗಳನ್ನು ಅವಳು ಸ್ಕೂಲಿಗೆ ಕಳಿಸಿದ್ಲು, ಸ್ಕೂಲ್ ಅಂದರೆ ಪ್ಲೇ ಸ್ಕೂಲ್. ಸೊ ಅಲ್ಲಿಂದ ಕರ್ಕೊಂಡು ಬರಲಿಕ್ಕೆ ಅವಳು ಹೋದಳು. ಅವಳ ಜೊತೆ ನನ್ನ ಮಗಳು ಕೂಡ ಹೋದಳು. ಇವಾಗ ನಾನು, ನನ್ನ ಅಮ್ಮ ಮತ್ತು ನನ್ನ ಆಂಟಿ, ನನ್ನ ಮಗ ಎಲ್ಲ ಹೋಗ್ತಾ ಇದ್ದೇವೆ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರ. ದೊಡ್ಡ ಬಲ್ಲೆ ದೇವಸ್ಥಾನ ಪೋಯಿ ಬಲ್ಲೆ, ದೇವಸ್ಥಾನ ಪೋಯಿ. ಹಾಯ್ ಮಕ್ಕಳೇ, ಹಾಯ್ ಮಕ್ಕಳೇ, ಹಾಯ್. ಹೋಗುದು ಇವಾಗ ದೇವಸ್ಥಾನಕ್ಕೆ. ಋತಿಕ್ ಹಾಯ್ ಹಾಯ್ ಹಾಯ್. ಮೂಲಿರ್ನ ಅಲ್ಲೇ ನವರಾತ್ರಿದು ಫಸ್ಟ್ ಇದು ಊಟ, ದೇವರ ಪ್ರಸಾದ. ದೇವಸ್ಥಾನದಿಂದ ಬಂದ ನಂತರ ಮನೆಯಲ್ಲಿ ಮಕ್ಕಳನ್ನೆಲ್ಲ ಸ್ವಲ್ಪ ಮಲಗಿಸಿ, ಅದಾದ ನಂತರ ಸಂಜೆ ಹೊತ್ತಲ್ಲಿ ಅವರಿದ್ದರು. ಅದಾದ ನಂತರ ಟೀ ಎಲ್ಲ ಕುಡ್ದಾದ ನಂತರ ನೋಡಿ ಮಕ್ಕಳು ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ. ಇವಾಗ ಟೈಮ್ 7 ಗಂಟೆ ಆಯಿತು. 7 ಗಂಟೆ ಆಯ್ತಾ? 7 ಗಂಟೆ ಆಯ್ತಲ್ಲ ಟೈಮ್? ಹಾಂ, 7 ಗಂಟೆ ಆಯಿತು. ನಾವು ದುರ್ಗಾ ನಮಸ್ಕಾರ ಪೂಜೆಗೆ ಹೋಗ್ತಾ ಇದ್ದೇವೆ. ಎಲ್ಲಿ ಅದು? ನಾಗ ಸಾನ್ನಿಧ್ಯ. ನಾಗ ಸಾನ್ನಿಧ್ಯ ಕೊಲ್ಯದಲ್ಲಿ. ಈಗ ಹೊರಡುವಾಗ ಜೋರು ಮಳೆ ಬಂದಿದೆ, ಹಾಗೆ ಸ್ವಲ್ಪ ವೇಟಿಂಗಲ್ಲಿದ್ದೇವೆ. ಈಗ ಮಳೆ ನಿಂತಿದೆ, ಇನ್ನು ಹೊರಡೋದು ನಾವು. ಅಮ್ಮ ಬರೋದಿಲ್ಲ ಅಲ್ಲ? ಅಮ್ಮ ಬರೋದಿಲ್ಲ, ನಾವು ಹೋಗೋದಿನ್ನು. ಹೋಗುವ ಋತ್ವಿಕ್, ಹೋಗುವ ಪೂಜೆಗೆ ಹೋಗುವ.
ಎಸ್ ಇದು ನಾವು ದುರ್ಗಾ ನಮಸ್ಕಾರ ಪೂಜೆಗೆ ಆಯ್ತಾ, ದೇವಸ್ಥಾನಕ್ಕೆ ದುರ್ಗಾ ನಮಸ್ಕಾರ ಪೂಜೆಗೆ ಹೋಗುದು. Two children are good. Children, sati children. See, this. Her name is Danvi. She's younger. This sati he is my brother. She is your sister. She is my sister. He is my brother. Edan. ಬಾವ ಬಂದರು. ಎಲ್ಲರೂ ಹೊರಡಿಯಾಗಿದೆ. ಹೊರಡಿಯೆಲ್ಲ ಆದ ನಂತರ ನಾವು ಆಟೋಕ್ಕೆ ಹೇಳಿದ್ವಿ. ಸೊ ಎಲ್ಲರೂ ಆಟೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಮಕ್ಕಳನ್ನು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ದಸರಾ ಹಬ್ಬದ ಮೊದಲನೇ ದಿವಸದ ವ್ಲಾಗ್. ನೋಡಿದ್ರಲ್ಲ, ನಾವೆಲ್ಲರೂ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದವನ್ನು ತಿಂದಂಥದ್ದು, ದೇವರ ಕೃಪೆಗೆ ಪಾತ್ರವಾದಂಥದ್ದು ಎಲ್ಲವೂ ತುಂಬಾ ಖುಷಿ ಕೊಟ್ಟಿತ್ತು ಮನಸ್ಸಿಗೆ. ಹಾಗೂ ಮಕ್ಕಳನ್ನು ಜೊತೆಯಾಗಿ ಕರ್ಕೊಂಡು ಹೋದದ್ದು ಸಹ ತುಂಬ ಖುಷಿಯಾಯಿತು. ಅವರಂತೂ ತುಂಬಾ ಎಂಜಾಯ್ ಮಾಡಿದರು. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದೆ ನನ್ನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು.